ಶುರುವಲ್ಲೇ ಹೇಳ್ತಾ ಇದ್ದೆ, ಧಾರವಾಡದ ಕರ್ನಾಟಕ ವಿವಿ ಮಹಾ ಎಡವಟ್ಟೊಂದನ್ನ ಮಾಡಿದೆ ಅಂತ ಹೇಳಿ. ಮಕ್ಕಳು ಜ್ಞಾನಾರ್ಜನೆಗೆ ಅಂತ ಹೋಗುವ ಜ್ಞಾನ ದೇಗುಲ, ಈ ಜ್ಞಾನ ದೇಗುಲದಲ್ಲೇ ಇಂಥ ಎಡವಟ್ಟುಗಳಾಗ್ಬಿಟ್ರೆ ಇಂಥ ಎಡವಟ್ಟುಗಳನ್ನ ಮಾಡಲಿಕ್ಕೆ ಅವಕಾಶ ಫಸ್ಟ್ ಆಫ್ ಆಲ್ ಸಿಗಬೇಕಾ ಅನ್ನೋದೇ ಇಲ್ಲಿ ಪ್ರಾಥಮಿಕ ಪ್ರಶ್ನೆ. ಬ್ರೇಕಿಂಗ್ ಅಪ್ಡೇಟ್ನ ಮೂಲಕ ಧಾರವಾಡದ ಕರ್ನಾಟಕ ವಿವಿಯಲ್ಲಾಗಿರುವ ಎಡವಟ್ಟೇನು ಅನ್ನೋದನ್ನ ತಿಳಿದುಕೊಳ್ತಾ ಹೋಗೋಣ. ಧಾರವಾಡ ಕರ್ನಾಟಕ ವಿವಿಯಿಂದ ಮಹಾ ಎಡವಟ್ಟು. ಕರ್ನಾಟಕ ವಿವಿ ಪಠ್ಯದಲ್ಲಿ ರಾಷ್ಟ್ರ ವಿರೋಧಿ ಚಿಂತನೆಗಳ ಲೇಖನ, ಭಾರತ ಮಾತೆ ಭುವನೇಶ್ವರಿಯ ವಿಡಂಬನೆ ಸೇರ್ಪಡೆ, ಪಠ್ಯದಲ್ಲಿ ಕೋಮು ದ್ವೇಷದ ವಿಷಯಗಳು ಕೂಡ ಪ್ರಸ್ತಾಪವಾಗಿದೆ. ಪರೋಕ್ಷವಾಗಿ RSS ವಿರುದ್ಧ ಕೂಡ ಪಠ್ಯದಲ್ಲಿ ಟೀಕೆಯನ್ನ ಮಾಡಲಾಗಿದೆ. ಯಾವ ರೀತಿಯಾದ ಎಡವಟ್ಟುಗಳನ್ನ ಕರ್ನಾಟಕ ವಿವಿಯ ಪಠ್ಯದಲ್ಲಿ ಮಾಡಲಾಗಿದೆ ಅನ್ನೋದರ ಒಂದು ಡೀಟೇಲ್ ರಿಪೋರ್ಟ್ ಇದೆ, ಒಂದು ವರದಿ ಇದೆ. ಆ ವರದಿಯನ್ನ ಗಮನಿಸಿ ನಂತರದಲ್ಲಿ ಮತ್ತಷ್ಟು ವಿಚಾರಗಳು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಮರ್ಶೆಗೆ ಒಳಪಡಿಸೋಣ. ವರದಿ. ಕಾಂಗ್ರೆಸ್ ಸರ್ಕಾರದಿಂದ ಶಿಕ್ಷಣ ಇಲಾಖೆ ಟಾರ್ಗೆಟ್. ಪಠ್ಯದಿಂದಲೇ ಬಿತ್ತಿದ್ರ ಕೋಮು ದ್ವೇಷದ ಬೀಜ. ರಾಜ್ಯ ಕಾಂಗ್ರೆಸ್ ಅಧಿಕಾರಕ್ಕೇರಿದ ದಿನದಿಂದ ಶಿಕ್ಷಣ ಇಲಾಖೆಯಲ್ಲಿ ಒಂದಲ್ಲ ಒಂದು ವಿವಾದಗಳು ಮುನ್ನೆಲೆಗೆ ಬರ್ತಾನೆ ಇದೆ. ಇದೀಗ ಅದಕ್ಕೆ ಸೇರ್ಪಡೆಯಂತೆ ಕರ್ನಾಟಕ ವಿವಿ ಪಠ್ಯದಲ್ಲಿ ರಾಷ್ಟ್ರೀಯ ಐಕ್ಯತೆಗೆ ಧಕ್ಕೆ ಉಂಟಾಗಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಹೌದು, ವಿವಿಯ ಪ್ರಸಾರಾಂಗ ಮುದ್ರಿಸಿರುವ ಪದವಿ ಕನ್ನಡ ಪಠ್ಯ ಪುಸ್ತಕದಲ್ಲಿ ಎಡವಟ್ಟು ಕಂಡುಬಂದಿದೆ. ಬೆಳಗು 1 ಕೃತಿಯಲ್ಲಿ ಈ ಪ್ರಮಾದ ನಡೆದಿದ್ದು ಧಾರವಾಡದ ಹಿರಿಯ ನ್ಯಾಯವಾದಿ ಅರುಣ್ ಜೋಶಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. BA, B ಮ್ಯೂಸಿಕ್, BFA, BSW, BBA, BBA ಪದವಿಗಳ ಪ್ರಥಮ ಸೆಮಿಸ್ಟರ್ನ ಕನ್ನಡ ಪಠ್ಯ ಪುಸ್ತಕದಲ್ಲಿ ರಾಷ್ಟ್ರೀಯ ಐಕ್ಯತೆಗೆ ಧಕ್ಕೆ ಉಂಟಾಗಿದೆ ಅನ್ನೋ ಆರೋಪ ಬಂದಿದೆ. ಈ ಹಿಂದೆ ವಸತಿ ಶಾಲೆ, ಸರ್ಕಾರಿ ಶಾಲೆಗಳಲ್ಲಿ ಧ್ಯೇಯವಾಕ್ಯ ಬದಲಾವಣೆ ಮಾಡೋದಕ್ಕೆ ಮುಂದಾಗಿ ಮತ್ತೆ ವಿವಾದಕ್ಕೆ ಸಿಲುಕಿತ್ತು. ಅಲ್ಲದೆ NEP ಜಾರಿಯಲ್ಲೂ ರಾಜ್ಯ ಸರ್ಕಾರ ಗೊಂದಲ ಉಂಟು ಮಾಡಿತ್ತು. 2024-25ನೇ ಸಾಲಿನ ಪಠ್ಯ ಪುಸ್ತಕವನ್ನ ರಾಜ್ಯ ಸರ್ಕಾರ ಪರಿಷ್ಕರಿಸಿತ್ತು. ಆಗಲೂ ಡಾಕ್ಟರ್ ಮಂಜುನಾಥ್ ಹೆಗಡೆ ನೇತೃತ್ವದ ಸಮಿತಿ 1ರಿಂದ 10ನೇ ತರಗತಿವರೆಗಿನ ಕನ್ನಡ ಪ್ರಥಮ ಮತ್ತು ದ್ವಿತೀಯ ಭಾಷೆ ಸೇರಿ ಪಠ್ಯವನ್ನ ಕೈಬಿಟ್ಟಿತ್ತು. ಒಟ್ಟಾರೆ ರಾಜ್ಯ ಸರ್ಕಾರ ಸದಾ ಒಂದಿಲ್ಲೊಂದು ವಿವಾದದಲ್ಲಿ ಸಿಲುಕಿದ್ದು ಇದೀಗ ಧಾರವಾಡದ ಕರ್ನಾಟಕ ಯೂನಿವರ್ಸಿಟಿ ಪಠ್ಯದಲ್ಲಿ ರಾಷ್ಟ್ರೀಯ ಐಕ್ಯತೆಯನ್ನ ಪ್ರಶ್ನೆ ಮಾಡಿದ್ದು ಎಷ್ಟು ಸರಿ ಅನ್ನೋ ವಾದ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಸ್ವಲ್ಪ ಡೀಟೇಲ್ ಆಗಿ ಗಮನಿಸ್ತಾ ಹೋಗೋಣ. ಯಾವ ರೀತಿಯ ವಿಚಾರಗಳನ್ನ ಡಿಗ್ರಿ ಮಕ್ಕಳು ಕಲಿಯುವ ಪಠ್ಯದಲ್ಲಿ ಅಳವಡಿಸಲಾಗಿದೆ ಅಂತ ಹೇಳಿ. ಇದನ್ನ ತಿಳ್ಕೊಂಡ ಮೇಲೆ ನೀವು ನಿರ್ಧಾರ ಮಾಡಿ. ದೂಷಣೆ ಮಾಡಬೇಕಾಗಿರೋದು ನಾವು ಸರ್ಕಾರವನ್ನ ಅಥವಾ ಶಿಕ್ಷಣ ಇಲಾಖೆಯನ್ನ ಅಥವಾ ನೇರವಾಗಿ ಕರ್ನಾಟಕ ವಿವಿಯನ್ನ ಅಂತ ಹೇಳಿ. ಮೊದಲ ಎಡವಟ್ಟು, ಆ ಮೊದಲ ಎಡವಟ್ಟನ್ನ ಸ್ಕ್ರೀನ್ ಮೇಲೆ ತನ್ನಿ. ಇದು ಡಿಗ್ರಿಯಲ್ಲಿ ಮಕ್ಕಳು ಕಲಿತಾ ಇರುವ ಪಠ್ಯದಲ್ಲಿರೋ ವಿಚಾರ. ಇಲ್ಲಿ ಬರ್ದಿರೋ ವಿಚಾರ ನಿಮಗೆ ಗಮನಿಸ್ತಾ ಇರಬಹುದು, ಅದನ್ನ ನಾನು ಓದ್ ಕೂಡ ಹೇಳ್ಬಿಡ್ತೀನಿ. ಭಾರತ ಮಾತೆಯ ಚಿತ್ರ ಹಿಂದೂ ಮಾತೆಯ ಚಿತ್ರವಾಗಿದೆ. ಆಕೆಯ ಚಿತ್ರವನ್ನ ನೋಡಿದ್ರೆ ಅಲ್ಲಿ ಯುವ ಮುಸ್ಲಿಂ, ಅಲ್ಲಿ ಯಾವ ಮುಸ್ಲಿಂ, ಸಿಖ್, ಜೈನ, ಗೊಲ್ಲ, ಹೊಲೆಯಾದಿ ಕುರುಹುಗಳು ಕೂಡ ಕಾಣೋದಿಲ್ಲ. ಈಕೆ ಖಂಡಿತ ಹಿಂದೂ ಅನ್ನೋದು ಮಾತ್ರ, ಅಂದ್ರೆ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಕಲ್ಪನೆಗೆ ಸಿಲುಕುವ ಮಾತೆ. ಅಂದ್ರೆ ಇನ್ ಸಿಂಪಲ್ ಆಗಿ ಹೇಳೋದಾದ್ರೆ, ಭಾರತಾಂಬೆಯ ಫೋಟೋವನ್ನ ನೀವೆಲ್ಲರೂ ಕೂಡ ಗಮನಿಸಿಯೇ ಇರ್ತೀರಿ. ಶಾಲಾ ಕಾಲೇಜುಗಳಲ್ಲಿ, ಸರ್ಕಾರಿ ಕಚೇರಿಗಳಲ್ಲಿ ಆ ಭಾರತಾಂಬೆಯ ಚಿತ್ರದಲ್ಲಿರ್ತಕ್ಕಂಥ ಆ ಆಕೃತಿ ಕೇವಲ ಹಿಂದೂ ಧರ್ಮಕ್ಕೆ ಮಾತ್ರ ಕನೆಕ್ಟ್ ಆಗೋದಂತೆ. ಈ ದೇಶದಲ್ಲಿರುವ ಇತರೆ ಧರ್ಮೀಯರು ಭಾರತಾಂಬೆಯನ್ನ ಭಾರತಾಂಬೆ ಅಂತ ಹೇಳಿ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಈ ವಿಚಾರವನ್ನ ನಮ್ಮ ಡಿಗ್ರಿ ಮಕ್ಕಳಿಗೆ ಕಲಿಸ್ಲಿಕ್ಕೆ ಹೊರಟಿದೆ ಕರ್ನಾಟಕ ವಿವಿ. ಇದೇ ರೀತಿಯಲ್ಲಿ ಸಾಲು ಸಾಲು ಎಡವಟ್ಟುಗಳನ್ನ ಕೂಡ ಕರ್ನಾಟಕ ವಿವಿಯ ಇದೇ ಪಠ್ಯದಲ್ಲಿದೆ. ಮುಂದಿನ ಹಂತದಲ್ಲಿ ಒಂದೊಂದೇ ಎಡವಟ್ಟುಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ನನ್ನ ಜೊತೆ ಇಬ್ಬರು ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಬಿಜೆಪಿ ವಕ್ತಾರರು ವಿನಯ್ ಬಿದ್ರೆ ಅವರಿದ್ದಾರೆ. ಹಾಗೆ ಈ ವಿಚಾರವನ್ನ ಮುನ್ನೆಲೆಗೆ ತಂದು ಕಾನೂನಾತ್ಮಕ ಹೋರಾಟದವರೆಗೂ ಕೂಡ ಮುಂದುವರೆದಿರ್ತಕ್ಕಂಥ ಹಿರಿಯ ನ್ಯಾಯವಾದಿಗಳಾದ ಅರುಣ್ ಜೋಶಿ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಇಬ್ಬರಿಗೂ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಉಳಿದಾಗಿ ವಿನಯ್ ಬಿದ್ರೆ ಅವರೇ, ಭಾರತ ಮಾತೆ ಇದು ಕೇವಲ ಹಿಂದೂ ಮಾತೆಯ ಚಿತ್ರ ಆಗಿದೆ. ಇದನ್ನ ಒಂದು ಡಿಗ್ರಿ ಕಲಿಯುವ ವಿದ್ಯಾರ್ಥಿ ಪಠ್ಯದ ರೂಪದಲ್ಲಿ ಕಲ್ತ್ರೆ ಅವರ ಮನಸ್ಸಿನ ಮೇಲೆ ಬೀರುವ ಪರಿಣಾಮ ಯಾವ ರೀತಿ ಗಮನಿಸ್ತೀರಿ ತಾವು? ಅಲ್ಲ, ಖಂಡಿತವಾಗ್ಲೂ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಶಿಕ್ಷಣ ಕ್ಷೇತ್ರವನ್ನ ಟಾರ್ಗೆಟ್ ಮಾಡಿಕೊಂಡು ಶಿಕ್ಷಣ ಕ್ಷೇತ್ರದಲ್ಲಿರ್ತಕ್ಕಂತ ಸಕಾರಾತ್ಮಕ ಅಂಶಗಳನ್ನ ತೆಗಿತಕ್ಕಂತ ಕೆಲಸಕ್ಕೆ ಮುಂದಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಈಗಾಗಲೇ 10 ಉದಾಹರಣೆಗಳನ್ನ ನೋಡಿದ್ದೇವೆ.
ಇವತ್ತು ಕರ್ನಾಟಕ ವಿಶ್ವವಿದ್ಯಾಲಯದ ಈ ಪಠ್ಯ ಪುಸ್ತಕದ ಮುಖಾಂತರವಾಗಿ ಮತ್ತೊಮ್ಮೆ ಕಾಂಗ್ರೆಸ್ ಸರ್ಕಾರದ ಈ ಒಂದು ಹೀನ ಮನಸ್ಥಿತಿ ಅಂತಕ್ಕಂಥದ್ದು ಸಮಾಜದ ಮುಂದೆ ಬಂದಿದೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಹೆಸರಿಗೆ ಕಾಂಗ್ರೆಸ್ ಸರ್ಕಾರ ಆದ್ರೂ ಕೂಡ ಕಾಂಗ್ರೆಸ್ ಸರ್ಕಾರದ ಸಾಫ್ಟ್ವೇರ್ ಕಮ್ಯುನಿಸಂ. ಇವತ್ತು ಸಿದ್ದರಾಮಯ್ಯನವರ ಸುತ್ತಮುತ್ತ ಇರ್ತಕ್ಕಂಥವ್ರು, ವಿಶೇಷವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ, ಕಲಾ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂತ ಬಹುತೇಕರು ಇದೇ ಕಮ್ಯುನಿಸ್ಟ್ ಐಡಿಯಾಲಜಿಯನ್ನು ಇಟ್ಕೊಂಡ್ ಬಂದಿರತಕ್ಕಂಥವ್ರು. ಅವ್ರು ಯಾವತ್ತೂ ಈ ದೇಶವನ್ನ ದೇಶವಾಗಿ ನೋಡ್ಲೇ ಇಲ್ಲ. ದೇಶವನ್ನ ವಿಭಜಿಸಿ ಅಖಂಡವಾಗಿರ್ತಕ್ಕಂಥ ಭಾರತವನ್ನ ಬೇರೆ ಬೇರೆ ಆಯಾಮಗಳಲ್ಲಿ ವಿಂಗಡಿಸಿ ನೋಡ್ತಕ್ಕಂಥ ಒಂದು ಕುತಂತ್ರವನ್ನ ಯಾವಾಗ್ಲೂ ಕೂಡ ಮಾಡ್ಕೊಂಡ್ ಬಂದಿದ್ದಾರೆ. ಅದ್ರ ಮುಂದುವರೆದ ಭಾಗವಾಗಿ ಇವ್ರ ವಿಚಾರವನ್ನ ಪಠ್ಯದ ಮುಖಾಂತರ ಸೇರಿಸ್ಲಿಕ್ಕೆ ಹೊರಟಿದ್ದಾರೆ. ನಾವೊಂದು ಗಮನಿಸಬೇಕಾಗಿರ್ತಕ್ಕಂಥ ಅಂಶ ನೋಡಿ, ಮೊದಲನೇ BA, BCom, BFA ಯಾವುದೇ ಕೋರ್ಸ್ಗಳಲ್ಲಿ ಇದನ್ನ ಸೇರಿಸಿದ್ದಾರೆ, ಅವರೆಲ್ಲರೂ ಕೂಡ ಮೊದಲ ಮತದಾನವನ್ನ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಾಗಿರ್ತಾರೆ. ಅಂದ್ರೆ 18 ವರ್ಷ ತುಂಬಿರುತ್ತೆ PUC ನಲ್ಲಿ, 19 ವರ್ಷ ಕಾಲಿಟ್ಟಿರ್ತಾರೆ ಫಸ್ಟ್ ಸೆಮ್ ಓದ್ಬೇಕು ಅಂದ್ರೆ. ಮೊದಲ ಮತದಾನವನ್ನ ಮಾಡ್ತಕ್ಕಂಥ ಯುವ ಮತದಾರರ ಮನಸ್ಸಿನಲ್ಲೇನೆ ದೇಶದ ಬಗ್ಗೆ, ದೇಶದ ಏಕತೆ ಅಖಂಡತೆಯ ಬಗ್ಗೆ, ಸಮಾಜದಲ್ಲಿರ್ತಕ್ಕಂಥ ಸಾಮರಸ್ಯದ ಬಗ್ಗೆ ಪ್ರಶ್ನೆಗಳನ್ನ ಮೂಡ್ತಕ್ಕಂಥದ್ದು, ವಿಷವನ್ನ ತುಂಬತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಹಿಂದಿಂದ ಮಾಡ್ಕೊಂಡ್ ಬಂದಿದೆ. ಅದೇ ಚಾಳಿಯನ್ನ ಈ ಸಂದರ್ಭದಲ್ಲಿ ಮುಂದುವರಿಸಿದೆ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರ ವಿರಚಿತವಾಗಿರ್ತಕ್ಕಂಥ ಸಂವಿಧಾನದ ಅಡಿನಲ್ಲಿ ಏನ್ ಸರ್ಕಾರಗಳು ನಡೀಬೇಕೋ ಆ ಸರ್ಕಾರದ ಎಲ್ಲ ಆಶಯಗಳನ್ನ, ಸಂವಿಧಾನದ ಆಶಯಗಳನ್ನ ಕಾಂಗ್ರೆಸ್ ಧಿಕ್ಕರಿಸ್ತಾ ಇದೆ. ಒಂದೇಗಳಿಗೆ ಅರುಣ್ ಜೋಶಿ ಸರ್, ನನಗೆ ಈ ಪದದ ಇಲ್ಲಿ ಬಳಕೆ ಆಗಿರೋ ಈ ಪದದ ಬಗ್ಗೆ ನನ್ನದೇ ಆದ ಪ್ರಶ್ನೆ ಇದೆ. ಗೊತ್ತಿಲ್ಲ, ಇದನ್ನ ಕೇಳಿಸ್ಕೊಳ್ಳೋರಿಗೆ ಸ್ವಲ್ಪ ಹಾರ್ಶ್ ಅನ್ನಿಸ್ಬಹುದು, ಬಟ್ ನಿಮ್ಮ ಅಭಿಪ್ರಾಯ ಕೂಡ ಬೇಕು. ಭಾರತ ಮಾತೆಯ ಚಿತ್ರ ಹಿಂದೂ ಮಾತೆಯ ಚಿತ್ರ ಆಗಿದೆ. ಅಲ್ಲಿ ಯಾವ ಮುಸ್ಲಿಂ, ಸಿಖ್, ಜೈನ, ಗೊಲ್ಲ, ಹೊಲೆಯರ ಕುರುಹು ಇಲ್ಲ. ಅಂದ್ರೆ ಇವ್ರ ಆಶಯ ಏನು? ಬರ್ದವ್ರ ಆಶಯ ಭಾರತ ಮಾತೆಯ ಚಿತ್ರದಲ್ಲಿರುವ ಮಹಿಳೆಗೆ ಬುರ್ಕಾ ತೊಡಿಸಿ ನಿಲ್ಸ್ಬೇಕಾಗಿತ್ತ? ಬುರ್ಕಾ ತೊಡಿಸಿ ಮೇಡಮ್, ಇದರಲ್ಲಿ ಇವತ್ತಿನ ಮಾತಲ್ಲ ಇದು. ಅವರು ಭಾರತ ಮಾತೆ ಅಥವಾ ಭಾರತ ಮಾತೆ ಕಿ ಜೈ ಇದನ್ನೆಲ್ಲವನ್ನು ವಿರೋಧಿಸಿಕೊಂಡು ಬಂದಂತವ್ರೆ. ತಾವು ಗಮನಿಸಬಹುದು, ಇವತ್ತು ನೇತಾಜಿ ಜಯಂತಿ, ಭಾರತ ಮಾತೆ ಕಿ ಜೈ ಹೇಳಿ ನೇತಾಜಿ ಅವರು ಹೋರಾಟ ಮಾಡಿದಂಥವ್ರು. ಸ್ವತಂತ್ರ ಹೋರಾಟದಲ್ಲಿ ಅಶ್ಫಾಕುಲ್ಲಾ ಖಾನ್ ಭಾರತ ಮಾತೆ ಹೆಸರು ಹೇಳಿ ಪ್ರಾಣ ಬಿಟ್ಟಂತವ್ರು. ಭಾರತ ದೇಶ ನಡೆಸಿದ ಅನೇಕ ಯುದ್ಧಗಳಲ್ಲಿ, ಕಾರ್ಗಿಲ್ ಯುದ್ಧದವರೆಗೂ, ಮಣ್ಣಿನ ಸರ್ಜಿಕಲ್ ಸ್ಟ್ರೈಕ್ ವರೆಗೂ ನಮ್ಮ ಸೈನಿಕರು ಇವತ್ತಿನವರೆಗೂ ಗಡಿಯಲ್ಲಿ ಭಾರತ ಮಾತೆ ಕಿ ಜೈಯನ್ನೇ ಹೇಳ್ತಾರೆ. ಅಲ್ಲಿ ಯಾವುದೇ ಜಾತಿ, ಪಂಥ, ಯಾವುದೇ ರೆಜಿಮೆಂಟ್ ಇರ್ಲಿ, ಯಾರಿಗೂ ಕೂಡ ಭಾರತ ಮಾತೆ ಜೈ ಅನ್ನೋದನ್ನು ಯಾರು ಎಂದೂ ಮನಸ್ಸಿನಿಂದ ಬಿಟ್ಕೊಟ್ಟಿಲ್ಲ. ಅದೇ ಅವ್ರಿಗೆ ಧ್ಯೇಯವಾಕ್ಯ, ಅದೇ ಅವ್ರಿಗೆ ಪ್ರಾಣ ನೀಡುವಂತಹ ಒಂದು ಘೋಷಣೆ. ಇದನ್ನ ನಾವು ವಿರೋಧಿಸ್ತೀವಿ ಅಂತಂದ್ರೆ ಇವ್ರ ಆಶಯ ಏನಂತಂದ್ರೆ, ಭಾರತ ಮಾತೆ ಈಗ ಭಾರತವನ್ನು ಭಾರತ ಅಂತ ಕಂಡೇ ಇಲ್ಲ ಇವ್ರು ಭಾರತ ಮಾತೆ ಎಲ್ಲಿ ಕಾಣ್ತಾಳೆ? ಭಾರತ ಒಂದು ದೇಶವೇ ಅಲ್ಲ ಅವರ ಕಣ್ಣಲ್ಲಿ. ಅದನ್ನ ಮಕ್ಕಳಲ್ಲಿ ಬಿಂಬಿಸ್ಲಿಕ್ಕೆ ಹೊರಟಿದ್ದಾರೆ. ಸಹೋದರ ವಿನಯ್ ಬಿದ್ರೆ ಹಳೆ ಸ್ನೇಹಿತರು ಅವ್ರು ಹೇಳಿದ್ರು, ಇವರು ಮತದಾನ ಮಾಡುವಂತವ್ರಿಗೆ ಹೇಳ್ತೇನೆ. ನಾನು ಅದಕ್ಕಿಂತ ಮುಂಚೆ ಹೋಗಿ ಹೇಳ್ತೇನೆ, ಬರೀ ಮತದಾನ ಒಂದೇ ಇದ್ರ ಉದ್ದೇಶ ಅಲ್ಲ, ಮತದಾನ ಒಂದೇ ಉದ್ದೇಶ ಅಲ್ಲ. ಇಲ್ಲಿ ಕಲ್ತಂತಹ ಮಕ್ಕಳ ತಲೆಯಲ್ಲಿ ಇದು ಒಂದು ದೇಶ ಅಲ್ಲ, ಇಲ್ಲಿರುವ ರಾಷ್ಟ್ರೀಯ ಸಂಕೇತಗಳು ನಮಗೆ ಸಂಬಂಧಿಸಿದ್ದಲ್ಲ, ಇದು ಎಲ್ಲ ನಮ್ಮ ಮೇಲೆ ಹೇರಲ್ಪಟ್ಟಿದೆ. ಇದು ಬರೀ ಒಂದು ಜಾತಿ ಅಥವಾ ಒಂದು ಧರ್ಮದ ಕೆಲವು ಜಾತಿಗಳು ನಮ್ಮ ಮೇಲೆ ಇವನ್ನ ಒತ್ತಾಯಪೂರ್ವಕ ಹೇರಲಾಗಿವೆ ಅನ್ನೋ ಮನಸ್ಥಿತಿ ಬೆಳೆಸಿಕೊಂಡ್ರೆ ಅಲ್ಲಿ ರಾಷ್ಟ್ರೀಯ ಏಕತೆ ಕನಸಿನ ಮಾತಾಗತ್ತೆ. ಅವ್ರ ಮುಂದೆ ಲೆಕ್ಚರರ್ ಆಗ್ಬಹುದು, ನೌಕರರಾಗ್ಬಹುದು, ವ್ಯಾಪಾರ ಉದ್ಯಮಿ ಆಗ್ಬಹುದು, ರಾಜಕಾರಣಿ ಆಗ್ಬಹುದು, ಮನಸ್ಸಿನಲ್ಲಿ ಇದನ್ನೇ ತುಂಬಿಕೊಂಡು ಹೋಗ್ತಾರೆ. ಅದಕ್ಕೊಂದು ಪ್ರಶ್ನೆ ಕೇಳ್ತಾರೆ. ಈಗ ಎಕ್ಸಾಮ್ ನಲ್ಲಿ ತಿಳ್ಕೊಡ್ರಿ, ಇದೇ ಪಠ್ಯನೇ ಎಕ್ಸಾಮ್ ಇಂದ ಇವ್ರು ನಿಮ್ಮ ಗಮನಕ್ಕೆ ತರ್ತೇನೆ. ನಾವು ಮಾಡಿದ ಹೋರಾಟದ ಫಲ ಮತ್ತು ತಾವು ಮೀಡಿಯಾದವರು ಕೊಟ್ಟಂತ ಬೆಂಬಲದಿಂದ ಸೋಮವಾರ ಇದರ ಮೇಲೆ ಪ್ರಥಮ ಪರೀಕ್ಷೆ ಇತ್ತು. ಅದನ್ನು ವಿಶ್ವವಿದ್ಯಾಲಯ ಮುಂದೂಡಿದೆ. ಇದು ನಮ್ಮ ಪ್ರಥಮ ವಿಜಯ, ರಾಷ್ಟ್ರೀಯತೆಯ ವಿಜಯ, ನಮ್ಮ ವಿಜಯ ಅನ್ನೋಕಿನ ಪರೀಕ್ಷೆಯನ್ನು ಮುಂದೂಡಿದೆ. ಅಂದ್ರೆ ಈ ಪುಸ್ತಕವನ್ನು ವಿಶ್ವವಿದ್ಯಾಲಯ ಒಪ್ಪಿಕೊಳ್ಳಿಲ್ಲ ಈ ಎಲ್ಲ ಕಾರಣಗಳಿಗಾಗಿ. ಒಂದು ಸಮಯ ಈ ಪ್ರಶ್ನೆ ಕೇಳಿದ್ರೆ ಅಂತ ಹೇಳಿದ್ರೆ, ಭಾರತ ಮಾತೆಯು ಯಾರಿಗೂ ಸಂಬಂಧಿಸಪಡಿಸುವುದಿಲ್ಲ ಅಂದಾಗ ಏನ್ ಬರೀಬೇಕು ಮಕ್ಕಳು? 2 ಮಾರ್ಕ್ಸ್ಗೆ ಒಂದ್ ಇನ್ನೇ ಬರೀಬೇಕು, ಬೌದ್ಧ, ಜೈನ, ಗೊಲ್ಲ, ಹೊಲೆ ಇವರಿಗೆ ಭಾರತ ಮಾತೆ ಸಂಬಂಧಪಡುವುದಿಲ್ಲ. ನೀವು ಟೆಕ್ಸ್ಟ್ ಬುಕ್ ಅಲ್ಲಿ ಪ್ರಿಂಟ್ ಮಾಡ್ಬಿಟ್ಟಿದ್ದೀರಲ್ಲ, ಇದು ಕೇವಲ ಹಿಂದೂಗಳಿಗೆ ಸಂಬಂಧಪಟ್ಟಿದ್ದು, ಇಲ್ಲಿ ಮುಸಲ್ಮಾನರ ಕುರುಹಿಲ್ಲ, ಜೈನರ ಕುರುಹಿಲ್ಲ,